ಕ್ಯಾಂಟೀನ್ಗೂ ಕೂಡ ತಟ್ಟಿದಂತಹ ತೈಲ ಬಿಕ್ಕಟ್ಟು. ಬೆಂಗಳೂರಲ್ಲಿ ಬಡವರ ಕ್ಯಾಂಟೀನ್ನಲ್ಲಿ ಸಿಗೋದಿಲ್ಲ ಊಟ. ಸಿಲಿಂಡರ್ ಕೊರತೆಯಿಂದ ಮಧ್ಯಾಹ್ನದ ಊಟ ಕೂಡ ಇಲ್ಲ. ಮಲೇಶ್ವರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಕಿಚನ್, ಇಂದಿರಾ ಕ್ಯಾಂಟೀನ್ಗೂ ಕೂಡ ತಟ್ಟಿದೆ ಇದೀಗ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಮಧ್ಯಾಹ್ನದ ಊಟ ಕ್ಲೋಸ್. ಮಲ್ಲೇಶ್ವರಂನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಕಿಚನ್, ಒಟ್ಟು 20 ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಫುಡ್ ಸಪ್ಲೈ ಆಗುತ್ತೆ. ಗಾಂಧಿನಗರದ 6 ಕ್ಯಾಂಟೀನು, ಮಲ್ಲೇಶ್ವರಂನ 6 ಕ್ಯಾಂಟೀನು, ರಾಜಾಜಿನಗರದ 1 ಮತ್ತು ಚಾಮರಾಜಪೇಟೆಯಲ್ಲಿ 6 ಕ್ಯಾಂಟೀನ್. ಸೊ ಇದಿಷ್ಟು ಜಾಗಕ್ಕೂ ಕೂಡ ಇಲ್ಲಿಂದನೇ ಫುಡ್ ಸಪ್ಲೈ ಆಗುವಂಥದ್ದು. ಸೊ ಇದೀಗ ಮಧ್ಯಾಹ್ನದ ಊಟವನ್ನು ಕ್ಲೋಸ್ ಮಾಡಲಾಗಿದೆ. ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ತಲಾ 1 ಕ್ಯಾಂಟೀನ್. ಬೆಳಗ್ಗೆ ತಿಂಡಿ ಮಾತ್ರ ಸಪ್ಲೈ ಮಾಡಲಾಗಿದೆ, ಬಟ್ ಮಧ್ಯಾಹ್ನದ ಊಟ ಕ್ಲೋಸ್ ಅನ್ನುವಂಥದ್ದು. ಬೆಳಗ್ಗೆ 6,000 ಜನಕ್ಕೆ ಉಪ್ಪಿಟ್ಟು ಮತ್ತು ಇಡ್ಲಿನ ಸಪ್ಲೈ ಮಾಡಲಾಗಿತ್ತು. ಮಧ್ಯಾಹ್ನ 5,000 ಜನಕ್ಕೆ ಊಟ ಸಪ್ಲೈ ಆಗಬೇಕಿತ್ತು, ಆದರೆ ಕ್ಲೋಸ್ ಆಗಿದೆ. ಸಿಲಿಂಡರ್ ಕೊರತೆಯಿಂದ ಮಧ್ಯಾಹ್ನದ ಊಟಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಬಡವರಿಗೆ ಊಟದ ಹಿನ್ನೆಲೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿರುವಂತಹ ಕಾಂಟ್ರಾಕ್ಟರ್. ಸೊ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇಲ್ಲೂ ಕೂಡ ಬಿಸಿ ತಟ್ಟಿರುವಂಥದ್ದು. ಮಧ್ಯಾಹ್ನದ ಊಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಇಲ್ಲಿಂದನೇ ಈ ಮಲ್ಲೇಶ್ವರಂನಿಂದನೇ 4 ಬ್ರಾಂಚಸ್ಗೆ ಊಟ ತಿಂಡಿ ಸಪ್ಲೈ ಆಗುತ್ತೆ. ಬಟ್ ಇದೀಗ ಮಧ್ಯಾಹ್ನದ ಊಟವನ್ನ ಸಪ್ಲೈ ಮಾಡೋದನ್ನ ನಿಲ್ಲಿಸಲಾಗಿದೆ. ಸಿಲಿಂಡರ್ ಸಮಸ್ಯೆಯಿಂದಾಗಿ ಬೆಳಗ್ಗೆ 6,000 ಜನಕ್ಕೆ ಉಪ್ಪಿಟ್ಟು ಮತ್ತು ಇಡ್ಲಿಯನ್ನು ಸಪ್ಲೈ ಮಾಡಲಾಗಿತ್ತು ಇಲ್ಲಿಂದ. ಬಟ್ ಮಧ್ಯಾಹ್ನ 5,000 ಜನಕ್ಕೆ ಊಟ ಸಪ್ಲೈ ಆಗಬೇಕಿತ್ತು, ಬಟ್ ಅದನ್ನು ಸ್ಟಾಪ್ ಮಾಡಲಾಗಿದೆ. ಗ್ಯಾಸ್ ಸಿಲಿಂಡರ್ ವ್ಯತ್ಯಯದ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಆಗಿರುವಂತಹ ಬದಲಾವಣೆಗಳು. ಬಹುತೇಕ ಹೋಟೆಲ್ಗಳು ಕೂಡ ಬಂದಿರುತ್ತೆ. ಎಲ್ಲೋ ಅವೈಲಬಿಲಿಟಿ ಇರುವಂತಹ ಹೋಟೆಲ್ಸ್ ಮಾತ್ರ ಓಪನ್ ಇರುವಂಥದ್ದು. ಜೊತೆಗೆ ಓಪನ್ ಇದ್ರೂ ಕೂಡ ನಮಗೆ ಬೇಕಾದಂತಹ ಮೆನುಲಿ ಇರುವಂತಹ ತಿನಿಸುಗಳೆಲ್ಲವೂ ಕೂಡ ಸಿಗೋದಿಲ್ಲ. ಕೆಲವೊಂದು ಆಪ್ಷನ್ಸ್ ಮಾತ್ರ ಇರುತ್ತೆ. ಅದರಲ್ಲೇ ನಾವು ಆಯ್ದ ತಿಂಡಿಗಳನ್ನು ಸೆಲೆಕ್ಟ್ ಮಾಡಿ ತಿನ್ನುವಂತಹ ಪರಿಸ್ಥಿತಿ ಇದೀಗ ಗ್ಯಾಸ್ ಸಿಲಿಂಡರ್ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇಲ್ಲಿಗೂ ಕೂಡ ತಟ್ಟಿರುವಂಥದ್ದು. ಸೊ ಯುದ್ಧದ ಎಫೆಕ್ಟ್ ಹೋಟೆಲ್ಗೂ ಕೂಡ ಬಿಸಿ ತಟ್ತಾ ಇದೆ. ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಸಿನಿಮಾಗಳ ರಿಲೀಸ್ ಡೇಟ್ಗಳು ಕೂಡ ಮುಂದೂಡಿಕೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಹೋಟೆಲ್ಗೆ ಆಗ್ತಾ ಇರುವಂತಹ ಹೊಡೆತ. ನಿಜಕ್ಕೂ ಈ ಬ್ಯಾಚುಲರ್ಸ್ ಆಗಿರ್ಬೋದು, ಈಗ ವರ್ಕರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಜನ ಬೆಳಗ್ಗೆ ತಿಂಡಿಗೆ ಅಟ್ಲೀಸ್ಟ್ ಮಧ್ಯಾಹ್ನ ಊಟಕ್ಕಾದರೂ ಆಚೆ ಕಡೆ ಹೋಟೆಲ್ಗೆ ಅವಲಂಬಿತರಾಗಿರ್ತಾರೆ. ಈ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಪ್ರತಿನಿತ್ಯ ಕೂಡ ಅಡುಗೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋಗಿ ಬರೋ ಅಷ್ಟು ಟೈಮ್ ಇಲ್ಲದೆ ಇರುವಂಥ, ಅಂದರೆ ಸಮಯದ ಅಭಾವದಿಂದಾಗಿ ಅಟ್ಲೀಸ್ಟ್ 1 ಟೈಮ್ ಆದರೂ ಆಚೆ ಊಟಕ್ಕೆ ಜನ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಹೋಟೆಲ್ಗಳ ಈ ಒಂದು ಗ್ಯಾಸ್ ಸಮಸ್ಯೆ ವ್ಯತ್ಯಯದಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರುವಂಥದ್ದು.